ಈ ಒಂದು ಸನಾತನ ಧರ್ಮ ಉಳಿಲಿ ಅಂತ ಹೇಳ್ಬಿಟ್ಟು ಇವತ್ತಿನ ದಿವಸ ನಮ್ಮ ತಮ್ಮಣ್ಣನವರು ಮಕ್ಕಳಿಗೋಸ್ಕರ ಮತ್ತೆ ಈ ಒಂದು ಶಾಲೆಯ ಅಭಿವೃದ್ಧಿಗಾಗಿ ಮತ್ತೆ ಈ ಒಂದು ಗ್ರಾಮದ ಅಭಿವೃದ್ಧಿಗಾಗಿ ವಿಶೇಷವಾಗಿರ್ತಕ್ಕಂಥ ಸಕಲ ಸಿದ್ಧಿಗಳನ್ನ ಸಿದ್ಧಿಸುವ ಅಭಯ ಮಹಾಗಣಪತಿ ಅಂದರೆ ಬಲಮುರಿ ಗಣಪತಿಯನ್ನ ಇವತ್ತಿನ ದಿವಸ ಈ ಒಂದು ಗ್ರಾಮದಲ್ಲಿ ಸ್ಥಾಪನೆ ಮಾಡಿದ್ದಾರೆ. ನಮ್ಮ ತಂದೆಯವರಾದ ದಿವಂಗತ ಮುನಿಬಚ್ಚಪ್ಪ ಹಾಗೂ ಭೈರಮ್ಮ ಅವರ ನೆನಪಿನ ಕಾಣಿಕೆ ನನ್ನ ಮನಸ್ಸಲ್ಲಿ ತಿಳ್ಕೊಂಡು ಇವತ್ತಿನ ದಿವಸ ನಮ್ಮ ಕುಟುಂಬದ ವತಿಯಿಂದ ಗಣೇಶ ದೇವಸ್ಥಾನ ಕಟ್ಟಿಸ್ಕೊಟ್ಟಿರ್ತೇನೆ. ಇದು ಯಾವುದೇ ಒಂದು ಸರ್ಕಾರ ಅನುದಾನ ಕೊಟ್ಟಿಲ್ಲ, ನನ್ನ ಸ್ವಂತ ಅನುದಾನದಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲಿ, ಬಂದು ಕೈ ಮುಗಿದು ಒಳಗಡೆ ಹೋಗಲಿ ಅಂತೇಳಿ ಒಂದು ಭಕ್ತಿ ಬೆಳೀತದೆ. ಹೊಸಕೋಟೆ ತಾಲೂಕಿನ ಮಲ್ಲಿಮಾಗಾಪುರ ಗ್ರಾಮದಲ್ಲಿ ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮ ಅಂದರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬಲಮುರಿ ಗಣಪತಿಯನ್ನ ಇವತ್ತು ಸನ್ಮಾನ್ಯ ಶ್ರೀ ತಮ್ಮಯ್ಯನವರು ಸ್ಥಾಪನೆ ಮಾಡಿದ್ದಾರೆ. ಇದು ಏನಕ್ಕಪ್ಪ ಅಂತಂದ್ರೆ ಮಕ್ಕಳಿಗೆ ಸದಾ ಮನೆಯಿಂದ ಅವರು ಶಾಲೆಗೆ ಬರಬೇಕಾದ್ರೆ ಅವರು ಸ್ನಾನಗಳನ್ನು ಮಾಡಿಕೊಂಡು ದೇವಸ್ಥಾನಕ್ಕೆ ತೆರಳ್ದಿರನೇ ಈ ಒಂದು ಶಾಲೆ ಆವರಣಕ್ಕೆ ಬರ್ತಾರೆ. ಆದ್ರಿಂದ ಮುಖ್ಯೋಪಾಧ್ಯಾಯರೆಲ್ಲರೂ ಸೇರಿ ಆ ಮಕ್ಕಳಿಗೆ ದೇವರ ದರ್ಶನ ಭಾಗ್ಯ ಸಿಗಲಿ, ಈ ಒಂದು ಸನಾತನ ಧರ್ಮ ಉಳಿಲಿ ಅಂತ ಹೇಳ್ಬಿಟ್ಟು ಇವತ್ತಿನ ದಿವಸ ನಮ್ಮ ತಮ್ಮಣ್ಣನವರು ಮಕ್ಕಳಿಗೋಸ್ಕರ ಮತ್ತೆ ಈ ಒಂದು ಶಾಲೆಯ ಅಭಿವೃದ್ಧಿಗಾಗಿ ಮತ್ತು ಈ ಒಂದು ಗ್ರಾಮದ ಅಭಿವೃದ್ಧಿಗಾಗಿ ವಿಶೇಷವಾಗಿರ್ತಕ್ಕಂಥ ಸಕಲ ಸಿದ್ಧಿಗಳನ್ನು ಸಿದ್ಧಿಸುವ ಅಭಯ ಮಹಾಗಣಪತಿ ಅಂದರೆ ಬಲಮುರಿ ಗಣಪತಿಯನ್ನು ಇವತ್ತಿನ ದಿವಸ ಈ ಒಂದು ಗ್ರಾಮದಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಆ ಮಕ್ಕಳಿಗೂ ಸಹ ಸದಾಕಾಲ ವಿದ್ಯೆ, ಜ್ಞಾನ, ಸಂಪತ್ತು, ಬುದ್ಧಿ ಅವರ ಒಂದು ಸನ್ಮಾರ್ಗದಲ್ಲಿ ನಡೆದು ಮಕ್ಕಳು ಸದಾಕಾಲ ಯಶಸ್ಸಾಗಿರಲಿ ಅಂತೇಳಿ ಇವತ್ತಿನ ದಿವಸ ಬಹಳ ವಿಶೇಷವಾಗಿರ್ತಕ್ಕಂಥ ಗಣಪತಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಈ ಗ್ರಾಮಕ್ಕೂ ಮತ್ತು ಈ ಮಕ್ಕಳಿಗೂ ಶಿಕ್ಷಕವೃಂದದವರೆಗೂ ಆ ಗಣಪತಿ ಸದಾಕಾಲ ಎಲ್ಲ ವಿದ್ಯೆ ಬುದ್ಧಿಗಳನ್ನು ಕೊಟ್ಟು ಅವರ ಸನ್ಮಾರ್ಗ ಸದಾಕಾಲ ನಡೆಸುವಂತೆ ಆ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಇವತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಮಲ್ಯಂಬನಪುರ ಗ್ರಾಮದಲ್ಲಿ ನಾನು ಒಂದು 10 ವರ್ಷ ನಾನು ಪಂಚಾಯತ್ ಸದಸ್ಯರಾಗಿರೋ ಕಾರಣ ನಾವು ಬಂದಾಗಲೂ ನಮ್ಮ ಶಿಕ್ಷಕರದವರು ಒಂದು ದೇವಸ್ಥಾನ ಮಾಡ್ಬೇಕು ಸರ್, ಎಲ್ಲ ಕೆಲಸ ಮಾಡಿದ್ದೀರಿ, ಒಂದು ದೇವಸ್ಥಾನ ಕಟ್ಕೊಡ್ಬೇಕಂದ್ರು. ಅವ್ರು ಹೇಳಿದ್ದು ಸಿಂಪಲ್ಲೇ ಮಾಡಿಕೊಡಿ ಅಂದರು. ಏನೋ ನನಗೆ ದೇವರು ಒಳ್ಳೆಯ ಬುದ್ಧಿ ಕೊಟ್ಟು ಶಕ್ತಿ ಕೊಟ್ಟಿದ್ದು ಊರಿನ ಜನರ ಸ್ಪಂದನೆಯಿಂದ ಇವತ್ತು ನಮ್ಮ ಬಲಮುರಿ ಶ್ರೀ ಗಣೇಶನ ಪ್ರತಿಷ್ಠಾಪನೆ ಮಾಡಲು ಎಲ್ಲ ಸಹಕಾರ ಕೊಟ್ಟು ಹಾಗೂ ಈ ಗಣೇಶ ಅಲ್ಲಿ ಮೂರ್ತಿ ಸ್ಥಾಪನೆ ಆಗಬೇಕಾದ್ರೆ ನಮ್ಮ ಊರಿನ ಗ್ರಾಮಸ್ಥರು ಶಿಕ್ಷಕರಂದರು ಎಲ್ಲ ಸಹಪಾಠಿಯಾಗಿರ್ತಾರೆ. ನಮ್ಮ ತಂದೆಯವರಾದ ದಿವಂಗತ ಮುನಿಬಚ್ಚಪ್ಪ ಹಾಗೂ ಭೈರಮ್ಮ ಅವರ ನೆನಪಿನ ಕಾಣಿಕೆ ನನ್ನ ಮನಸ್ಸಲ್ಲಿ ತಿಳ್ಕೊಂಡು ಇವತ್ತಿನ ದಿವಸ ನಮ್ಮ ಕುಟುಂಬದ ವತಿಯಿಂದ ಗಣೇಶ ದೇವಸ್ಥಾನ ಕಟ್ಟಿಸ್ಕೊಟ್ಟಿರ್ತೇನೆ. ಇದು ಯಾವುದೇ ಒಂದು ಸರ್ಕಾರ ಅನುದಾನ ಕೊಟ್ಟಿಲ್ಲ, ನನ್ನ ಸ್ವಂತ ಅನುದಾನದಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲಿ, ಬಂದು ಕೈ ಮುಗಿದು ಒಳಗಡೆ ಹೋಗಲಿ ಅಂತೇಳಿ ಒಂದು ಭಕ್ತಿ ಬೆಳೀತದೆ. ಆ ವಿಶೇಷವಾಗಿ ಭಕ್ತಿ ಮಕ್ಕಳಿಗೆ ಉದ್ಭವ ಆದರೆ ಒಂದು ಪಾಠದ ಕಲೆ ಇರ್ತದೆ. ಇಲ್ಲಾಂದರೆ ಅವ್ರ ಪಾಠ ಏನೋ ಅಷ್ಟೊಂದು ಇಂಟ್ರೆಸ್ಟ್ ಬರಲ್ಲ. ಆ ಬಲಮುರಿ ಗಣೇಶನು ನಮ್ಮ ಊರಿನ ಎಲ್ಲ ಶಿಕ್ಷಕರು ಮತ್ತು ಮಕ್ಕಳು, ಶಾಲಾ ಮಕ್ಕಳು ಎಲ್ರಿಗೂ ದೇವರು ಆ ಬಲಮುರಿ ಗಣಪತಿ ಎಲ್ರಿಗೂ ವಿಶೇಷವಾಗಿ ಒಳ್ಳೆಯದಾಗಲಿ ಅಂತೇಳಿ ನನ್ನ ಪರವಾಗಿ ಊರಿನ ಗ್ರಾಮಸ್ಥರ ಪರವಾಗಿ ಕೇಳಿಕೊಳ್ತೇನೆ. ಸರ್, ಇದು ನೀವೇ ಮಾಡಬೇಕು ಅನ್ಸುತ್ತಾ ಅಥವಾ ಶಾಲೆಯವರು ಒತ್ತಡದ ಮೇಲೆ? ಇಲ್ಲ, ಶಾಲೆಯವರು ಅವರು ಸಿಂಪಲಾಗಿ ಸುಮ್ಮನೆ ಹೇಳಿದ್ರು. ನನಗೆ ಮನಸ್ಸು ಆತ್ಮಸಾಕ್ಷಿಯಾಗಿ ದೇವರ ಬುದ್ಧಿ ಕೊಟ್ಟು ನನ್ನ ಆತ್ಮಸಾಕ್ಷಿಯಾಗಿ ನಾನು ಸ್ವಂತ ಖರ್ಚಿಂದ ಮಾಡಿರ್ತೀನಿ. ಇದು ಯಾವುದೇ ಒಂದು ನನಗೆ ಒತ್ತಡ ಇಲ್ಲ, ಯಾವುದೇ ಇಲ್ಲ. ಶಿಕ್ಷಕರು ಕೇಳೋದು ಸಹಜ, ಅದು ನಾವು ಸಹಜ ಅಂದರೆ ಕೇಳಿದಾರೆಲ್ಲ ಮಾಡಿಕೊಡೋಕ್ಕಾಗಲ್ಲ. ದೇವರು ನನಗೆ ಆ ಬುದ್ಧಿಶಕ್ತಿ ಕೊಟ್ಟಿದ್ದಾರೆ. ಅದನ್ನು ಸ್ವಲ್ಪ ಸಹಾಯವಾಗಿ ನಮ್ಮ ದೇವರು ನಂಗೆ ಚೆನ್ನಾಗಿ ಇದಾಗಲಿ ಅಂತೇಳಿ ನನಗೆ ದೇವರ ಬುದ್ಧಿ ಕೊಟ್ಟಿದ್ದಾರೆ. ನಾನೇ ಸ್ವಂತ ಖರ್ಚಿಂದ ಮಾಡಿರ್ತೀವಿ. ಇದರಲ್ಲಿ ವಿಶೇಷವಾಗಿ ನಾನು ಶಾಸಕನ ಕರಿಬೇಕಾಗಿತ್ತು, ಕಾರಣಾಂತರ ದೊಡ್ಡ ಕಾರ್ಯಕ್ರಮ ಇರೋದರಿಂದ ಊರಿಗೆ ಸಣ್ಣ ಕಾರ್ಯಕ್ರಮಗಳೆಲ್ಲ ಬೇಡ ಅಂಥೇಳಿ ನಮ್ಮ ಶಾಸಕರು ನಾವು ಕರೆದಿಲ್ಲ. ದಯಮಾಡಿ ಇದೊಂದು ಸಮಯ ಕೇಳ್ಕೊಳ್ತೇನೆ ಶಾಸಕರು ಯಾವುದೇ ಒಂದು ಮೀಡಿಯಾದಲ್ಲಿ ನೋಡಿದಾಗ ತಮ್ಮಣ್ಣ ಕರೆದಿಲ್ಲ ಅನ್ನೋದು ಮನೋ ಬರಬಾರ್ದು ಅಂತೇಳಿ ಆತ್ಮೀಯವಾಗಿ ನಮ್ಮ ಶಾಸಕರು ಬರಬೇಕಾಯಿತು. ನಾನು ಕರೆದಿಲ್ಲ. ದೊಡ್ಡ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ನಮ್ಮ ಇದರಲ್ಲಿ ವಿಶೇಷವಾಗಿ ಮಕ್ಕಳು ಆಟ ಆಡಿದರು, ಅವರಿಗೆಲ್ಲ ಬಹುಮಾನ ಕೊಡೋದು ಇಡೀ ಕಸ್ಬಾ ಹೋಬಳಿ ಲೆವೆಲಲ್ಲಿ
ಬರ್ತಾರೆ. ಒಟ್ಟು ಅದಕ್ಕೊಂದು ಕಾಲಾವಕಾಶ ಬೇಕು, ಟೈಮು. ಈ ಸಣ್ಣ ಕಾರ್ಯಕ್ರಮ ಬೇಡ ಅಂತೇಳಿ ನಾನು ನಮ್ಮ ಶಾಸಕರಿಗೆ ವಿಶೇಷವಾಗಿ ನಮ್ಮ ಬಲಮರಿ ಗಣೇಶನ ಪರವಾಗಿ ಅವರಿಗೆ ದೇವರ ಆರೋಗ್ಯ ಕೊಟ್ಟು ಮುಂದೆ ಭವಿಷ್ಯದಲ್ಲಿ ರಾಜಕೀಯವಾಗಿ ಮಂತ್ರಿಗಳಾಗಲಿ ಅಂತೇಳಿ ನಮ್ಮ DK ಶಿವಕುಮಾರ್ ಸಾಹೇಬರು ಅವ್ರಿಗೆ ಮಂತ್ರಿಗಿರಿ ಕೊಡಲೇಬೇಕಂತೇಳಿ ನಮ್ಮ ಗ್ರಾಮದ ಪರವಾಗಿ ನಮ್ಮ ಬಲಬರಿ ಗಣೇಶನ ಪರವಾಗಿ ಕೇಳ್ಕೊಳ್ತೇನೆ. ದೇವರು ಅವರಿಗೆ ಒಳ್ಳೆ ಕೆಲಸ ಮಾಡಲು ಇನ್ನೂ ಸಹಕಾರ ಕೊಡಲಿ ಅಂತೇಳಿ ನನ್ನ ಊರಿನ ಪರವಾಗಿ ನಾನು ಸಹ ಅವರಿಗೆ ಒಂದು ದೇವರಲ್ಲಿ ಕೇಳ್ಕೊಳ್ತೇನೆ. ದಯಮಾಡಿ ಸಮಯ ಇರಲಿ ನಮ್ಮ ಶರತ್ ಬಚ್ಚೇಗೌಡ ಸಾಹೇಬರಿಗೆ.